ಹಾಯ್ ಫ್ರೆಂಡ್ಸ್, ಮಹೇಶ್ ಮೈ ಮಾತಾಡ್ತಾ ಇರೋದು ಫ್ರಮ್ ಟೆಕ್ ಮೈ ಚಾನಲ್. ನಾವಿವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ Moto G82 5G ಮೊಬೈಲ್. ಬಾಕ್ಸ್ ನೋಡ್ತಿದ್ರಲ್ಲ ಹೇಗಿದೆ ಅಂತ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ ಈಗ ಇದನ್ನು. ಇದೇ ನಮ್ಮ ಮೋಟೋರೋಲಾನ 5G ಮೊಬೈಲ್. ನೋಡ್ತಿದ್ದೀರಲ್ಲ ಮೊಬೈಲ್ ಹೇಗಿದೆ ಅಂತ. ಸ್ವಲ್ಪ ಡಿಸ್ಟೆನ್ಸ್ ಇದೆ. ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ಟ್ರಿಪಲ್ ಕ್ಯಾಮ್ರಾ ಇದೆ. ಬಾಡಿ ಅಂತೂ ಫುಲ್ ಗ್ಲಾಸಿ ಫಿನಿಶ್ ಇದೆ. ಸೊ ಈ ಪೌಚಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲಿ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ಹಾಗೆ ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ ಕೂಡ ಇದೆ. ಇದು ಬಂದು ಸಿಮ್ ಕಾರ್ಡ್ ಟ್ರೇ ಓಪನರ್. ಇದ್ರ ಬಗ್ಗೆ ಇನ್ನು ಆಮೇಲೆ ಡೀಟೇಲ್ಸ್ ನೋಡೋಣ. ಸದ್ಯಕ್ಕೆ ಇಲ್ಲಿ ಇಟ್ಟಿರೋಣ. ಇದು ನೋಡ್ತಿರ್ಬೋದು, ಇದು ಬಂದು 33 ವ್ಯಾಟ್ ಚಾರ್ಜರ್. ಬ್ರಿಕ್ ನೋಡ್ತಿರ್ಬೋದು, ಸ್ವಲ್ಪ ವೆಯ್ಟ್ ಇದೆ ಅನ್ಸುತ್ತೆ. ಇದು ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಈಗ ಸೈಡಲ್ಲಿ ಇಡೋಣ. ಮೊಬೈಲ್ ಹೇಗಿದೆ ಅಂತ ನೋಡೋಣ. ಇನ್ನು ಮೊಬೈಲ್ ಬಗ್ಗೆ ಹೇಳಬೇಕು ಅಂದರೆ, ಇದು ಬಂದು 10 ಬಿಟ್ POLED ಡಿಸ್ಪ್ಲೇ ಪ್ಲಸ್ 1 ಬಿಲಿಯನ್ ಕಲರ್ ಸಪೋರ್ಟ್ ಮಾಡುತ್ತೆ. ಸೈಡ್ನಲ್ಲೆಲ್ಲ ಫ್ಲ್ಯಾಟ್ ಲುಕ್ ಇದೆ, ಮತ್ತು ಬ್ಯಾಕ್ ಸೈಡ್ ಬಂದು ಸ್ವಲ್ಪ ಕರ್ವ್ ಕೊಟ್ಟಿದ್ದಾರೆ. ಡಾಟೆಡ್ ಟೆಕ್ಸ್ಚರ್ ಪ್ಯಾಟರ್ನ್ ವಿತ್ ಗ್ಲಾಸಿ ಫಿನಿಶ್, ಟಿಪಿಕಲ್ ಮೋಟೋರೋಲಾ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಹಾರ್ಡ್ವೇರ್ ನೋಡೋದಾದರೆ ಸೈಡ್ನಲ್ಲಿ ವಾಲ್ಯೂಮ್ ಬಟನ್ಸ್ ಇದೆ, ಮತ್ತು ಫಿಂಗರ್ ಸೆನ್ಸರ್ ಕೂಡ ಇದೆ. ಇಲ್ಲಿ ಪವರ್ ಬಟನ್ ಮತ್ತು ಫಿಂಗರ್ ಸೆನ್ಸರ್ ಎರಡೂ ಸೇಮ್ ಇದೆ. ಮೇಲೆ ಮತ್ತು ಕೆಳಗೆ ಎರಡು ಕಡೆನೂ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಸ್ಟೀರಿಯೋ ಸ್ಪೀಕರ್ಸ್, ಇದು ತುಂಬ ಒಳ್ಳೆ ಔಟ್ಪುಟ್ಟೇ ಬರುತ್ತೆ. ಲೆಫ್ಟ್ ಸೈಡ್ನಲ್ಲಿ ನೋಡೋದಾದರೆ ಸಿಮ್ ಕಾರ್ಡ್ ಟ್ರೇ ಕೊಟ್ಟಿದ್ದಾರೆ. ಬಾಟಮ್ನಲ್ಲಿ ಸ್ಪೀಕರ್ಸ್ ಮತ್ತು USB-C ಪೋರ್ಟ್ ಇದೆ. ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿದ್ದಾರೆ. 6.55 ಇಂಚ್ ಫುಲ್ HD ಪ್ಲಸ್ 10 ಬಿಟ್ POLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. TSR 360 Hz ಇದೆ. 10 ಬಿಟ್ ಪ್ಲಸ್ 1 ಬಿಲಿಯನ್ ಕಲರ್ ಇರೋದ್ರಿಂದ ಡಿಸ್ಪ್ಲೇ ಒಳ್ಳೆ ಬ್ರೈಟ್ನೆಸ್ ಇದೆ, ಮತ್ತು ಸ್ಯಾಚುರೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಫೋನ್ ಥಿಕ್ನೆಸ್ ಬಂದು 7.9 mm ಇದೆ. ಸೊ ಇದೊಂದು ಸ್ವಲ್ಪ ತಿನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳೋದಾದರೆ, Snapdragon 695 ಪ್ರೊಸೆಸರ್ 5G ಇದೆ. ರ್ಯಾಮ್ ಬಂದು 6GB, ಸ್ಟೋರೇಜ್ 128GB, 5000 mAh ಬ್ಯಾಟ್ರಿ ಇರೋದ್ರಿಂದ ನಾರ್ಮಲ್ ಯೂಸೇಜ್ ಇರೋರಿಗೆ 2 ದಿನ ಅಂತೂ ಆರಾಮಾಗಿ ಬರುತ್ತೆ. ಹೆವಿ ಯೂಸೇಜ್ ಆದರೂ ಏನೂ ತೊಂದರೆ ಇಲ್ಲ, 1 ಅವರ್ನಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇನ್ನು ಗೇಮಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ಮೀಡಿಯಂ ಲೆವೆಲ್ ಗ್ರಾಫಿಕ್ಸ್ ಇರೋವಂಥ ಗೇಮ್ಗಳು ತುಂಬಾ ಸ್ಮೂತ್ ಆಗಿದೆ, ಮತ್ತು ಎಲ್ಲೂ ಕೂಡ ಲ್ಯಾಗ್ ಅನಿಸೋದಿಲ್ಲ. ಇದು ಬಂದು Android 12 ಇದೆ, ಮತ್ತು UI ಕೂಡ ತುಂಬಾ ಸ್ಮೂತ್ ಆಗಿದೆ. ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಪವರ್ ಬಟನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ಶಾರ್ಟ್ಕಟ್ ಆ್ಯಪ್ಸ್ನ ಆ್ಯಡ್ ಮಾಡ್ಬೋದು. ವಿಡಿಯೋ ಪ್ಲೇ ಮಾಡೋಣ. ಇಲ್ಲಿ ನೋಡ್ತಿರ್ಬೋದು, ವಿಡಿಯೋಸ್ ಎಲ್ಲ ಎಷ್ಟು ಸ್ಮೂತಾಗಿ ಪ್ಲೇ ಆಗ್ತಾಯಿದೆ, ಮತ್ತು ಹಾಗೆಯೇ ಕ್ರಿಸ್ಪಿಯಾಗಿ ಕೂಡ ಇದೆ. ಬ್ರೈಟ್ನೆಸ್ ಲೆವೆಲ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಡಬಲ್ ಬ್ಯಾಂಡ್ ವೈಫೈ ಇದೆ. ಡ್ಯೂಯಲ್ 4G VLTE, ಬ್ಲೂಟೂತ್ 5G ಬಂದು 13 ಬ್ಯಾಂಡ್ಸ್ ಇದೆ. ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್ OIS ಕ್ಯಾಮ್ರಾ f1.8 ಇದೆ. 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ, 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ಇದೆ. ಸ್ಯಾಂಪಲ್ಸ್ ನೋಡ್ತಿರ್ಬೋದು ನೀವು, ಡೇ ಲೈಟಲ್ಲಿ ಮತ್ತು ಇಂಡೋರ್ ಲೈಟ್ನಲ್ಲಿ ಫೋಟೋ ಹೇಗಿದೆ ಅಂತ. ಡೇ ಲೈಟ್ನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇಂಡೋರ್ ಲೈಟ್ನಲ್ಲಿ ಸ್ವಲ್ಪ ನಾಯ್ಸ್ ಇದೆ ಅಂತ ಅನಿಸುತ್ತೆ ನನಗೆ. ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ. ಫ್ರಂಟ್ ಕ್ಯಾಮ್ರಾ ಬಂದು 16 ಮೆಗಾಪಿಕ್ಸೆಲ್ ಇದೆ. ಇದರ ಸ್ಯಾಂಪಲ್ ನೋಡ್ತಿರ್ಬೋದು, ಔಟ್ಡೋರ್ನಲ್ಲಿ ಚೆನ್ನಾಗಿದೆ, ಬಟ್ ಇಂಡೋರ್ ಲೈಟ್ನಲ್ಲಿ ಅಷ್ಟು ಹೇಳ್ಕೊಳ್ಳೋ ಅಂತ ಹಾಗೇನಿಲ್ಲ, ಬಟ್ ಡೀಸೆಂಟ್ ಅಂತ ಹೇಳ್ಬೋದು. ಇನ್ನು ವಿಡಿಯೋ ರೆಕಾರ್ಡಿಂಗ್ ಅಂತ ಬಂದರೆ ಒಂದು ಡೀಸೆಂಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದರಲ್ಲಿ 4K ರೆಕಾರ್ಡಿಂಗ್ ಇರೋದಿಲ್ಲ, 1080p ಮಾತ್ರ ಇರುತ್ತೆ.
ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಇದು ಒಂದು 20,000 ಬಜೆಟ್ನಲ್ಲಿ ಒಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಬೇಕಿತ್ತು, ಲೈಕ್ 4K ರೆಕಾರ್ಡಿಂಗ್ ಇರ್ಬೋದು ಅಥವಾ HDR ಪ್ಲೇಬ್ಯಾಕ್ ಇರ್ಬೋದು. ಇದು ಯಾವುದೂ ಈ ಫೋನಲ್ಲಿ ಇರೋದಿಲ್ಲ. ಅದೆಲ್ಲ ಇಂಪ್ರೂವ್ಮೆಂಟ್ಸ್ ಇದ್ದಿದ್ದರೆ ಇದೊಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮೋಟೋ G82 5G ಫೋನ್ ಬಗ್ಗೆ ಇನ್ನೂ ಹೆಚ್ಚಾಗಿ ಏನಾದರೂ ತಿಳ್ಕೊಬೇಕಂದ್ರೆ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಒತ್ತಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.